ಅಧ್ಯಾಯ 17. ಷಡದ್ವಶೋಧನದ ವಿಧಿ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ಇದಾದ ಬಳಿಕ ಗುರುವು ಶಿಷ್ಯನ ಯೋಗ್ಯತೆಯನ್ನು ನೋಡಿ ಅವನ ಸಮಸ್ತ ಬಂಧನಗಳನ್ನು ನಿವೃತ್ತಿಗಾಗಿ ಷಡದ್ವಶೋಧನ ಮಾಡಲಿ. ಕಲಾ, ತತ್ವ, ಭುವನ, ವರ್ಣ, ಪದ ಮತ್ತು ಮಂತ್ರ ಇವು ಸಂಕ್ಷೇಪವಾಗಿ 6 ಆದ್ವಾಗಳು ಎಂದು ಹೇಳಲಾಗಿವೆ. ನಿವೃತ್ತಿಯೇ ಆದಿ 5 ಕಲೆಗಳನ್ನು ವಿದ್ವಾಂಸರು ಕಲದ್ವಾ ಎಂದು ಹೇಳುವರು. ಬೇರೆ 5 ಆದ್ವಾ ಈ 5 ಕಲೆಗಳಿಂದ ವ್ಯಾಪ್ತವಾಗಿದೆ. ಶಿವ ತತ್ವದಿಂದ ಹಿಡಿದು ಭೂಮಿಯವರೆಗೆ ಇರುವ 26 ತತ್ವಗಳನ್ನು ತತ್ವಾದ್ವಾ ಎಂದು ಹೇಳಲಾಗಿದೆ. ಇಲ್ಲಿ ಆಧ್ವಾ ಶುದ್ಧ ಮತ್ತು ಅಶುದ್ಧ ಎಂಬ 2 ಭೇದದಿಂದ ಇದೆ. ಆಧಾರದಿಂದ ಹಿಡಿದು ಉನ್ಮಾನವರೆಗೆ ಭುವನಾದ್ವಾ ಎಂದು ಹೇಳಲಾಗಿದೆ. ಇದು ಭೇದ ಮತ್ತು ಉಪಭೇದಗಳನ್ನು ಬಿಟ್ಟು 60 ಇವೆ. 50 ವರ್ಣವುಳ್ಳ ರುದ್ರ ಸ್ವರೂಪವನ್ನು ವರ್ಣಾದ್ವಾ ಎಂಬ ಸಂಜ್ಞೆ ಕೊಡಲಾಗಿದೆ. ಪದಗಳಿಗೆ ಪದಾದ್ವಾ ಎಂದು ಹೇಳಲಾಗಿದೆ. ಅದರ ಅನೇಕ ಭೇದಗಳಿವೆ. ಎಲ್ಲ ಪ್ರಕಾರದ ಉಪಮಂತ್ರಗಳಿಂದ ಮಂತ್ರಾದ್ವಾ ಉಂಟಾಗುತ್ತದೆ. ಅದು ಪರಮ ವಿದ್ಯೆಯಿಂದ ವ್ಯಾಪ್ತವಾಗಿದೆ. ತತ್ವನಾಯಕ ಶಿವನ ಗಣನೆ ತತ್ವಗಳಲ್ಲಿ ಆಗುವುದಿಲ್ಲ. ಹಾಗೆಯೇ ಆ ಮಂತ್ರನಾಯಕ ಮಹೇಶ್ವರನ ಗಣನೆ ಮಂತ್ರಾದ್ವದಲ್ಲಿ ಆಗುವುದಿಲ್ಲ. ಕಲಾದ್ವಾ ವ್ಯಾಪಕವಾಗಿದೆ ಮತ್ತು ಇತರ ಆಧ್ವಾಗಳು ವ್ಯಾಪ್ಯವಾಗಿದೆ. ಇದನ್ನು ಸರಿಯಾಗಿ ತಿಳಿಯದವನು ಅಧ್ವಶೋಧನೆಯ ಅಧಿಕಾರಿಯಲ್ಲ. ಯಾರು 6 ಪ್ರಕಾರದ ಆಧ್ವಗಳ ರೂಪವನ್ನು ತಿಳಿದಿಲ್ಲವೋ ಅವನು ಅವುಗಳ ವ್ಯಾಪಕ ಭಾವವನ್ನು ತಿಳಿಯಲಾರನು. ಅದಕ್ಕಾಗಿ ಅಧ್ವಾಗಳ ಸ್ವರೂಪವನ್ನು ಹಾಗೂ ಅವುಗಳ ವ್ಯಾಪಕ ಭಾವವನ್ನು ಸರಿಯಾಗಿ ತಿಳಿದುಕೊಂಡೇ ಅಧ್ವಶೋಧನ ಮಾಡಬೇಕು. ಹಿಂದಿನಂತೆ ಕುಂಡ ಮಂಡಲದ ನಿರ್ಮಾಣ ಕಾರ್ಯವನ್ನು ಮಾಡಿ ಪೂರ್ವ ದಿಕ್ಕಿನಲ್ಲಿ 2 ಹಸ್ತ ಉದ್ದ ಅಗಲ ಕಲಶ ಮಂಡಲ ಮಾಡಲಿ. ಅನಂತರ ಶಿವಾಚಾರ್ಯರು ಶಿಷ್ಯ ಸಹಿತ ಸ್ನಾನ ಮಾಡಿ ನಿತ್ಯ ಕರ್ಮವನ್ನು ಪೂರೈಸಿ ಮಂಡಲದಲ್ಲಿ ಪ್ರವಿಷ್ಟನಾಗಿ ಹಿಂದಿನಂತೆಯೇ ಶಿವನನ್ನು ಪೂಜಿಸಲಿ. ಮತ್ತೆ ಅಲ್ಲಿ ಸಾಧಾರಣ 4 ಸೇರು ಅಕ್ಕಿಯ ಪಾಯಸವನ್ನು ಸಿದ್ಧಗೊಳಿಸಿ ಅದರಲ್ಲಿ ಅರ್ಧವನ್ನು ಪ್ರಭುವಿಗೆ ನೈವೇದ್ಯ ಮಾಡಿ ಉಳಿದರ್ಧವನ್ನು ಹೋಮಕ್ಕಾಗಿ ತೆಗೆದಿಡಬೇಕು. ಪೂರ್ವ ದಿಕ್ಕಿನಲ್ಲಿ ನಿರ್ಮಿಸಿದ ಅನೇಕ ಬಣ್ಣಗಳಿಂದ ಅಲಂಕರಿಸಿದ ಮಂಡಲದಲ್ಲಿ ಗುರುವು 5 ಕಲಶಗಳನ್ನು ಸ್ಥಾಪಿಸಲಿ. 4 4 ದಿಕ್ಕುಗಳಿಗೆ ಇಟ್ಟು 1 ಮಧ್ಯದಲ್ಲಿರಿಸಲಿ. ಆ ಕಲಶಗಳಲ್ಲಿ ಮೂಲ ಮಂತ್ರದ ನಮಃ ಶಿವಾಯ ಈ 5 ಅಕ್ಷರಗಳನ್ನು ಬಿಂದು ನಾದದಿಂದ ಕೂಡಿಸಿ ಅವುಗಳಿಂದ ಕಲ್ಪವಿಧಿಯ ಜ್ಞಾನಿಯಾದ ಗುರು ಈಶಾನಾದಿ ಬ್ರಹ್ಮರನ್ನು ಸ್ಥಾಪಿಸಲಿ. ಮಧ್ಯದ ಕಲಶದಲ್ಲಿ ಓಂ ನಂ ಈಶಾನಾಯ ನಮಃ ಈಶಾನಾಂ ಸ್ಥಾಪಯಾಮಿ ಎಂದು ಹೇಳಿ ಈಶಾನನನ್ನು ಸ್ಥಾಪಿಸಲಿ. ಪೂರ್ವದ ಕಲಶದಲ್ಲಿ ಓಂ ಮಂ ತತ್ಪುರುಷಾಯ ನಮಃ ತತ್ಪುರುಷಂ ಸ್ಥಾಪಯಾಮಿ ಎಂದು ಹೇಳಿ ತತ್ಪುರುಷನ ದಕ್ಷಿಣ ಕಲಶದಲ್ಲಿ ಓಂ ಶಿಂ ಅಘೋರಾಯ ನಮಃ ಅಘೋರಂ ಸ್ಥಾಪಯಾಮಿ ಎಂದು ಹೇಳಿ ಅಘೋರನ ಉತ್ತರದ ಕಲಶದಲ್ಲಿ ಓಂ ವಾಂ ವಾಮದೇವಾಯ ನಮಃ ವಾಮದೇವಂ ಸ್ಥಾಪಯಾಮಿ ಎಂದು ಹೇಳಿ ವಾಮದೇವನನ್ನು ಸ್ಥಾಪಿಸಿ ಪಶ್ಚಿಮದ ಕಲಶದಲ್ಲಿ ಓಂ ಯಂ ಸದ್ಯೋಜಾತಾಯ ನಮಃ ಸದ್ಯೋಜಾತಾಂ ಸ್ಥಾಪಯಾಮಿ ಎಂದು ಹೇಳಿ ಸದ್ಯೋಜಾತನನ್ನು ಸ್ಥಾಪಿಸಬೇಕು. ಅನಂತರ ರಕ್ಷಾ ವಿಧಿಯನ್ನು ಮಾಡಿ ಮುದ್ರೆಗಳಿಂದ ಕಲಶಗಳನ್ನು ಅಭಿಮಂತ್ರಿಸಲಿ. ಬಳಿಕ ಹಿಂದಿನಂತೆಯೇ ಶಿವಾಗ್ನಿಯಲ್ಲಿ ಹೋಮವನ್ನು ಪ್ರಾರಂಭಿಸಬೇಕು. ಮೊದಲು ಹೋಮಕ್ಕಾಗಿ ತೆಗೆದಿರಿಸಿದ ಪಾಯಸದಿಂದ ಹವನ ಮಾಡಿ ಉಳಿದ ಶೇಷ ಭಾಗವನ್ನು ಶಿಷ್ಯನಿಗೆ ತಿನ್ನಲು ಕೊಡಲಿ. ಮೊದಲಿನಂತೆಯೇ ಮಂತ್ರಗಳ ತರ್ಪಣದವರೆಗಿನ ಎಲ್ಲ ಕರ್ಮವನ್ನು ಮಾಡಿ ಪೂರ್ಣಾಹುತಿ ಹೋಮವನ್ನು ಮಾಡಿದ ಬಳಿಕ ಪ್ರದೀಪನ ಕರ್ಮ ಮಾಡಲಿ. ಪ್ರದೀಪನ ಕರ್ಮದಲ್ಲಿ ಓಂ ಹುಂ ನಮಃ ಶಿವಾಯ ಫಟ್ ಸ್ವಾಹ ಎಂದು ಉಚ್ಚರಿಸಿ ಕ್ರಮವಾಗಿ ಹೃದಯಾದಿ ಅಂಗಗಳಿಂದ 3 ಆಹುತಿಗಳನ್ನು ಕೊಡಬೇಕು. ಅಂಗಗಳಲ್ಲಿ ಹೃದಯ, ಶಿರ, ಶಿಖ, ಕವಚ, ನೇತ್ರತ್ರಯ ಮತ್ತು ಅಸ್ತ್ರ ಈ 6 ಗಣನೆ ಇದೆ. ಇವುಗಳಲ್ಲಿ ಒಂದೊಂದು ಅಂಗಕ್ಕೆ 3 ಬಾರಿ ಮಂತ್ರವನ್ನು ಹೇಳಿ 3 ಆಹುತಿಗಳನ್ನು ಕೊಡಬೇಕು. ಇವೆಲ್ಲದರ ಸ್ವರೂಪವನ್ನು ತೇಜಸ್ವಿ ರೂಪದಲ್ಲಿ ಚಿಂತಿಸಬೇಕು. ಇದಾದ ಬಳಿಕ ಬ್ರಾಹ್ಮಣ ಕನ್ಯೆಯು ತೆಗೆದ ಬಿಳಿಯ ನೂಲನ್ನು ಒಮ್ಮೆ ತ್ರಿಗುಣ ಮಾಡಿ ಪುನಃ ತ್ರಿಗುಣ ಮಾಡಬೇಕು. ಪುನಃ ಆ ಸೂತ್ರವನ್ನು ಅಭಿಮಂತ್ರಿಸಿ ಅದರ ಒಂದು ತುದಿಯನ್ನು ಶಿಷ್ಯನ ಜುಟ್ಟಿಗೆ ಕಟ್ಟಲಿ. ಶಿಷ್ಯನು ತಲೆಯನ್ನೆತ್ತಿ ನಿಂತುಕೊಂಡರೆ ಆ ನೂಲು ಕಾಲಿನ ಹೆಬ್ಬೆರಳನ್ನು ತಾಕುತ್ತಿರಬೇಕು.
ನೂಲನ್ನು ಹೀಗೆ ತೂಗ ಹಾಕಿ ಅದರಲ್ಲಿ ಸುಷುಮ್ನೆಯನ್ನು ಸಂಯೋಜಿಸಬೇಕು. ಮತ್ತೆ ಮಂತ್ರಜ್ಞನಾದ ಗುರು ಶಾಂತ ಮುದ್ರೆಯಿಂದ ಮೂಲ ಮಂತ್ರದಿಂದ 3 ಆಹುತಿಗಳನ್ನು ಕೊಟ್ಟು ಆ ನಾಡಿಯನ್ನು ಸೂತ್ರದಲ್ಲಿ ಸ್ಥಾಪಿಸಲಿ. ಹಿಂದಿನಂತೆಯೇ ಹೂವನ್ನು ಎಸೆದು ಶಿಷ್ಯನ ಹೃದಯಕ್ಕೆ ತಾಡನೆ ಮಾಡಿ ಅವನ ಚೈತನ್ಯವನ್ನು ಹಿಡಿದುಕೊಂಡು 12 ಆಹುತಿಗಳ ಬಳಿಕ ಶಿವನಿಗೆ ನಿವೇದಿಸಿ ಆ ನೇತಾಡುತ್ತಿರುವ ನೂಲಿಗೆ ಮತ್ತೊಂದು ನೂಲನ್ನು ಜೋಡಿಸಿ ಹೂಂ ಫಟ್ ಮಂತ್ರದಿಂದ ರಕ್ಷೆ ಮಾಡಿ ಆ ನೂಲನ್ನು ಶಿಷ್ಯನ ಶರೀರಕ್ಕೆ ಸುತ್ತಬೇಕು. ಶಿಷ್ಯನ ಶರೀರವು ಮೂಲತ್ರಯಮಯ ಪಾಶವಾಗಿದೆ. ಭೋಗ ಮತ್ತು ಭೋಗ್ಯತ್ವವೇ ಇದರ ಲಕ್ಷಣವಾಗಿದೆ. ಇದು ವಿಷಯ, ಇಂದ್ರಿಯ ಮತ್ತು ದೇಹಾದಿಗಳ ಜನಕವಾಗಿದೆ ಎಂದು ಭಾವಿಸಬೇಕು. ಅನಂತರ ಶಾಂತಾತೀತ ಮುಂತಾದ 5 ಕಲೆಗಳನ್ನು ಆಕಾಶಾದಿ ತತ್ವರೂಪಿ ಆ ಸೂತ್ರದಲ್ಲಿ ಅವುಗಳ ಹೆಸರುಗಳನ್ನು ಹೇಳುತ್ತಾ ಹೀಗೆ ಜೋಡಿಸಬೇಕು. ವ್ಯೋಮರೂಪಿಣೀಂ ಶಾಂತಾತೀತ ಕಲಾಂ ಯೋಜಯಾಮಿ, ವಾಯುರೂಪಿಣೀಂ ಶಾಂತಿಕಲಾಂ ಯೋಜಯಾಮಿ, ತೇಜೋರೂಪಿಣೀಂ ವಿದ್ಯಾಕಲಾಂ ಯೋಜಯಾಮಿ, ಜಲರೂಪಿಣೀಂ ಪ್ರತಿಷ್ಠಕಲಾಂ ಯೋಜಯಾಮಿ, ಪೃಥ್ವಿರೂಪಿಣೀಂ ನಿವೃತ್ತಿಕಲಾಂ ಯೋಜಯಾಮಿ ಇತಿ. ಈ ರೀತಿ ಈ ಕಲೆಗಳನ್ನು ಯೋಜನೆ ಮಾಡಿ ಅವುಗಳ ನಾಮಗಳ ಅಂತ್ಯದಲ್ಲಿ ನಮಃ ಜೋಡಿಸಿ ಅವುಗಳನ್ನು ಪೂಜಿಸಬೇಕು. ಶಾಂತಾತೀತ ಕಲಾಯೈ ನಮಃ, ಶಾಂತಿ ಕಲಾಯೈ ನಮಃ ಇತ್ಯಾದಿ. ಅಥವಾ ಆಕಾಶಾದಿಗಳ ಬೀಜಭೂತ ಹಂ ಯಂ ರಂ ವಂ ಲಂ ಮಂತ್ರಗಳಿಂದ ಅಥವಾ ಪಂಚಾಕ್ಷರಿಯ 5 ಅಕ್ಷರಗಳಲ್ಲಿ ನಾದ ಬಿಂದುವಿನ ಯೋಗಗೈದು ಬೀಜರೂಪವಾದ ಆ ಮಂತ್ರಾಕ್ಷಗಳ ಮೂಲಕ ಕ್ರಮವಾಗಿ ಹಿಂದಿನಂತೆ ಕಾರ್ಯ ಮಾಡಿ ತತ್ವಾದಿಗಳಲ್ಲಿ ಮಲಾದಿ ಪಾಶಗಳ ವ್ಯಾಪ್ತಿಯನ್ನು ಚಿಂತಿಸಲಿ. ಇದೇ ರೀತಿ ಮಲಾದಿ ಪಾಶಗಳಲ್ಲಿಯೂ ಕಲೆಗಳ ವ್ಯಾಪ್ತಿಯನ್ನು ನೋಡಲಿ. ಮತ್ತೆ ಆಹುತಿಗಳನ್ನಿತ್ತು ಆ ಕಲೆಗಳನ್ನು ಸಂದೀಪಿತ ಮಾಡಲಿ. ಅನಂತರ ಶಿಷ್ಯನ ಮಸ್ತಕದಲ್ಲಿ ಹೂವಿನಿಂದ ತಾಡಿಸಿ ಅವನ ಶರೀರಕ್ಕೆ ಸುತ್ತಿದ ಸೂತ್ರವನ್ನು ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ಶಾಂತ್ಯಾತೀತ ಪದದಲ್ಲಿ ಅಂಕಿತಗೊಳಿಸಲಿ. ಈ ಪ್ರಕಾರ ಕ್ರಮವಾಗಿ ಶಾಂತ್ಯಾತೀತದಿಂದ ಪ್ರಾರಂಭಿಸಿ ನಿವೃತ್ತಿ ಕಲೆಯವರೆಗೆ ಹಿಂದಿನಂತೆ ಕಾರ್ಯವನ್ನು ಮಾಡಿ 3 ಆಹುತಿಗಳನ್ನು ಕೊಟ್ಟು ಮಂಡಲದಲ್ಲಿ ಪುನಃ ಶಿವನನ್ನು ಪೂಜಿಸಬೇಕು. ಇದಾದ ಬಳಿಕ ದೇವತೆಯ ದಕ್ಷಿಣ ಭಾಗದಲ್ಲಿ ಶಿಷ್ಯನನ್ನು ಕುಶಾಸನದ ಮಂಡಲದಲ್ಲಿ ಉತ್ತರಾಭಿಮುಖವಾಗಿ ಕುಳ್ಳಿರಿಸಿ ಗುರುವು ಹೋಮ ವಶಿಷ್ಠ ಚರುವನ್ನು ಅವನಿಗೆ ಕೊಡಲಿ. ಗುರುವು ಕೊಟ್ಟ ಆ ಚರುವನ್ನು ಶಿಷ್ಯನು ಆದರದಿಂದ ಗ್ರಹಿಸಿ ಶಿವನಾಮವನ್ನು ಹೇಳುತ್ತಾ ತಿಂದು ಬಿಡಬೇಕು. ಮತ್ತೆ 2 ಬಾರಿ ಆಚಮನ ಮಾಡಿ ಶಿವಮಂತ್ರವನ್ನು ಉಚ್ಚರಿಸಲಿ. ಇದಾದ ಬಳಿಕ ಗುರುವು ಇನ್ನೊಂದು ಮಂಡಲದಲ್ಲಿ ಶಿಷ್ಯನಿಗೆ ಪಂಚಗವ್ಯವನ್ನು ಕೊಡಬೇಕು. ಶಿಷ್ಯನು ತನ್ನ ಶಕ್ತಿಗನುಸಾರವಾಗಿ ಅದನ್ನು ಕುಡಿದು 2 ಬಾರಿ ಆಚಮನ ಮಾಡಿ ಶಿವಸ್ಮರಣೆ ಮಾಡಲಿ. ಅನಂತರ ಗುರುವು ಶಿಷ್ಯನನ್ನು ಮಂಡಲದಲ್ಲಿ ಹಿಂದಿನಂತೆ ಕುಳ್ಳಿರಿಸಿ ಅವನಿಗೆ ಶಾಸ್ತ್ರೋಕ್ತ ಲಕ್ಷಣಗಳಿಂದ ಕೂಡಿದ ದಂತಧಾವನವನ್ನು ಕೊಡಲಿ. ಶಿಷ್ಯನು ಪೂರ್ವ ಅಥವಾ ಉತ್ತರದ ಕಡೆಗೆ ಮುಖ ಮಾಡಿ ಮೌನದಿಂದ ಕುಳಿತು ದಂತಧಾವನ ಕಡ್ಡಿಯ ಕೋಮಲ ಅಗ್ರಭಾಗದಿಂದ ತನ್ನ ಹಲ್ಲುಗಳನ್ನು ಶುದ್ಧಗೊಳಿಸಲಿ. ಮತ್ತೆ ಆ ಕಡ್ಡಿಯನ್ನು ತೊಳೆದು ಎಸೆದು ಬಿಡಲಿ. ಬಾಯಿ ಮುಕ್ಕಳಿಸಿ ಕೈ ಬಾಯಿ ತೊಳೆದು ಶಿವನನ್ನು ಸ್ಮರಿಸಲಿ. ಮತ್ತೆ ಗುರುವಿನ ಅಪ್ಪಣೆಯನ್ನು ಪಡೆದು ಶಿಷ್ಯನು ಕೈ ಜೋಡಿಸಿಕೊಂಡು ಶಿವಮಂಡಲವನ್ನು ಪ್ರವೇಶಿಸಲಿ. ಎಸೆದಿರುವ ಆ ಹಲ್ಲುಜ್ಜುವ ಕಡ್ಡಿಯನ್ನು ಗುರುವು ಪೂರ್ವ, ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತನ್ನೆದುರಿಗೆ ನೋಡಿದರೆ ಮಂಗಳವಾಗಿದೆ, ಬೇರೆ ದಿಕ್ಕುಗಳಲ್ಲಿ ನೋಡಿದರೆ ಅಮಂಗಳವಾಗುವುದು. ನಿಂದಿತ ದಿಕ್ಕುಗಳಲ್ಲಿ ಅದನ್ನು ನೋಡಿದರೆ ಅದರ ದೋಷದ ಶಾಂತಿಗಾಗಿ ಗುರುವು ಮೂಲ ಮಂತ್ರದಿಂದ 108 ಅಥವಾ 54 ಆಹುತಿಗಳಿಂದ ಹೋಮ ಮಾಡಲಿ. ಅನಂತರ ಶಿಷ್ಯನನ್ನು ಸ್ಪರ್ಶಿಸಿ ಅವನ ಕಿವಿಯಲ್ಲಿ ಶಿವನಾಮದ ಜಪ ಮಾಡಿ ಮಹಾದೇವನ ದಕ್ಷಿಣ ಭಾಗದಲ್ಲಿ ಶಿಷ್ಯನನ್ನು ಕುಳ್ಳಿರಿಸಲಿ. ನೂತನ ವಸ್ತ್ರದ ಮೇಲೆ ಹಾಸಿದ ದರ್ಬೆಯ ಅಭಿಮಂತ್ರಿತ ಆಸನದ ಮೇಲೆ ಪವಿತ್ರನಾದ ಶಿಷ್ಯನು ಮನಸ್ಸಿನಲ್ಲಿ ಶಿವನನ್ನು ಧ್ಯಾನಿಸುತ್ತಾ ಪೂರ್ವಕ್ಕೆ ತಲೆ ಹಾಕಿ ರಾತ್ರಿಯಲ್ಲಿ ಮಲಗಲಿ. ಶಿಖೆಯಲ್ಲಿ ನೂಲು ಕಟ್ಟಿದ ಆ ಶಿಷ್ಯನ ಶಿಖೆಯನ್ನು ಶಿಖೆಯಿಂದಲೇ ಕಟ್ಟಿ ಗುರುವು ನೂತನ ವಸ್ತ್ರವನ್ನು ಹೂಂಕಾರವನ್ನು ಉಚ್ಚರಿಸಿ ಅವನಿಗೆ ಹೊಂದಿಸಬೇಕು. ಮತ್ತೆ ಶಿಷ್ಯನ ಸುತ್ತಲೂ ಭಸ್ಮ, ಎಳ್ಳು, ಸಾಸಿವೆಗಳಿಂದ 3 ಗೆರೆ ಎಳೆದು ಪಟ್ ಮಂತ್ರವನ್ನು ಜಪಿಸಿ ಗೆರೆಗಳ ಹೊರಗೆ ದಿಕ್ಪಾಲಕರಿಗೆ ಬಲಿಯನ್ನು ಕೊಡಲಿ. ಶಿಷ್ಯನು ಕೂಡ ಉಪವಾಸದಿಂದ ರಾತ್ರಿಯಲ್ಲಿ ಮಲಗಿದ್ದು ಬೆಳಗಾಗುತ್ತಲೇ ಎದ್ದು ತಾನು ನೋಡಿದ ಸ್ವಪ್ನವನ್ನು ಗುರುವಿಗೆ ತಿಳಿಸಲಿ. ಇಲ್ಲಿಗೆ ಅಧ್ಯಾಯ 17 ಸಂಪೂರ್ಣವಾಯಿತು.